ಟಿ20 ವಿಶ್ವಕಪ್ ಮೆಗಾ ಫೈನಲ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಸಂಜೆ 7 ಗಂಟೆಗೆ ಪಂದ್ಯ ಆರಂಭವಾಗಲಿದ್ದು ಕ್ರೀಡಾಭಿಮಾನಿಗಳು ಬಹಳ ಕುತೂಹಲದಿಂದ ಕಾತುರತೆಯಿಂದ ಕಾಯ್ತಿದ್ದಾರೆ. ಗುಜರಾತ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಫೈನಲ್ ಫೈಟ್ ನಡೆಯಲಿದೆ. ಇನ್ನು ಟೀಂ ಇಂಡಿಯಾಗೆ ನ್ಯೂಜಿಲೆಂಡ್ ತಂಡ ಸವಾಲನ್ನ ಹಾಕಲಿದ್ದು ಮೂರನೇ ವಿಶ್ವಕಪ್ ಅನ್ನ ಮುಡುಗೇರಿಸಿಕೊಳ್ಳುವುದಕ್ಕೆ ಭಾರತ ತಂಡ ಕಾತುರದಿಂದ ಕಾಯ್ತಾ ಇದೆ. ಕಿವೀಸ್ನ ಚೊಚ್ಚಲ ವಿಶ್ವಕಪ್ ಕನಸನ್ನ ನನಸಾಗುತ್ತೆ ಎನ್ನುವಂತಹ ಕುತೂಹಲ ಕೂಡ ಇದೆ. ಇನ್ನು ಬಲಿಷ್ಠ ತಂಡಗಳ ರೋಚಕ ಕದನಕ್ಕೆ ಫ್ಯಾನ್ಸ್ ಕಾತುರದಿಂದ ಕಾಯ್ತಿದ್ದಾರೆ. ದೇಶಾದ್ಯಂತ ಗೆದ್ದು ಬಾ ಇಂಡಿಯಾ ಅಂತ ಅಭಿಮಾನಿಗಳು ಹಾರೈಸುತ್ತಿದ್ದಾರೆ. जीतेगा भाई जीतेगा इंडिया जीतेगा जीतेगा भाई जीतेगा इंडिया जीतेगा 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 भाई जीतेगा इंडिया जीतेगा बोलो भारत माता की जय बूम बूम बूमरा बूम बूम ತುಂಬಾ ಸುತ್ತ ಇದೆ. ಈ ನಿಟ್ಟಿನಲ್ಲಿ ಇಂಡಿಯಾ ನಮಗೆ ಗೆದ್ದು ಬರಲಿ ಅನ್ನೋದು ನಮಗೆ ತುಂಬ ಅಂದರೆ ತುಂಬ ಆಸೆ ಇದೆ. ಯಾಕಂದರೆ ಹಿಂದೆ ಸರಿ ನಾವೇ ಚಾಂಪಿಯನು, ಈಗಲೂ ನಾವೇ ಅದೇ ಚಾಂಪಿಯನ್ ಪಟ್ಟಣ ಅಲಂಕರಿಸ್ತಾ ಹೋಗೋಣ ಅನ್ನೋದು ನಮ್ಮ ಆಶೀಸ್ ಸರ್. ಸರ್, ಇವತ್ತು ಪೂಜೆ ಸಲ್ಲಿಸಿದ್ರೆ ಏನಂತ ಪೂಜೆ ಸಲ್ಲಿಸಿದ್ರ, ಯಾಕಾಗಿ? ಸರ್, ಇವತ್ತು ನಮ್ಮ ಭಾರತ ದೇಶ ಇಂಡಿಯಾ ಟೀಮ್ ಗೆಲ್ಲಬೇಕು. ಅದಕ್ಕಾಗಿ ನಮ್ಮ ಶಕ್ತಿ ದೇವತೆ, ಮಂಡ್ಯದ ಶಕ್ತಿ ದೇವತೆ ಕಾಳಮ್ನಲ್ಲಿ ವಿಶೇಷವಾಗಿ ಪೂಜೆ ಮಾಡಿದ್ವಿ. ಈ ತಾಯಿಯ ನಮ್ಮದವರು ಯಾವತ್ತೂ ಈ ತಾಯಿ ನಮ್ಮ ಕೈ ಬಿಟ್ಟಿಲ್ಲ. ಸುಮಾರು ಇತಿಹಾಸ ಇದೆ ತಾಯಿದು. ಅದಕ್ಕೋಸ್ಕರ ಈ ತಾಯಿಯಲ್ಲಿ ನಾವು ಪಾದದಲ್ಲಿ ಬಿದ್ದು ಬೇಡಿದ್ದೀವಿ. ನಮ್ಮ ಭಾರತ ದೇಶ ಗೆದ್ದೇ ಗೆಲ್ತೆ ಅಂತೇಳಿ ಈ ಮೂಲಕ ನಾನು ಖಂಡಿತವಾಗಿ ತಾಯಿ ಆಶೀರ್ವಾದ ತಗೊಂಡು ಹೇಳ್ತಾ ಇದ್ದೀನಿ. ಸರ್, ಹೈ ವೋಲ್ಟೇಜ್ ಕದನ ಕಾತರದಿಂದ ಕಾಯ್ತಾ ಇದ್ದೀರಾ. ಇನ್ನು ಭಾರತ ಗೆಲುವಿಗೆ ಕಾರಣ ಏನೇನು ಆಗ್ಬೋದು ಅಂತ, ಯಾವ ಅಂಶಗಳು ಕಾರಣ ಆಗ್ಬೋದು? ಸರ್, ಟೀಮು ಭಾಳ ಅದ್ಭುತವಾಗಿದೆ. ಬೌಲಿಂಗ್ ವಿಭಾಗ ಇರ್ಬೋದು, ಬ್ಯಾಟಿಂಗ್ ಇರ್ಬೋದು. ಕಳೆದ ಸೆಮಿಫೈನಲಲ್ಲಿ ಅಕ್ಷರ್ ಪಟೇಲ್ ಅವರು ಕ್ಷೇತ್ರ ರಕ್ಷಣೆ ನೋಡ್ಬೋದು, ಅದ್ಭುತವಾಗಿ ಮಾಡಿದ್ದಾರೆ. ಈ ಎಲ್ಲ ಬ್ಯಾಲೆನ್ಸ್ ಇರೋದ್ರಿಂದ ಇವತ್ತು ಭಾರತ ಗೆದ್ದೇ ಗೆಲ್ಲುತ್ತೆ. ಅದು ಅಲ್ಲದೆ ನಮ್ಮದು ಇದು ಹೋಮ್ ಗ್ರೌಂಡು ಹೋಮ್ ಕ್ರೌಡು ಈ ಎಲ್ಲ ಒಂದು ಒಳಗೊಂಡು ಇಂಡಿಯಾ ಗೆದ್ದೇ ಗೆಲ್ಲುತ್ತೆ ಅಂತ ನಾವು ಹೇಳ್ತೀವಿ ಸರ್. ನೀವೇನು ಹೇಳ್ತೀರಾ ಸರ್, ಹೈ ವೋಲ್ಟೇಜ್ ಕದನ? ಇವತ್ತು ದೇಶ ಬಹಳ ನಿರೀಕ್ಷೆ ಇಟ್ಕೊಂಡಿರ್ತಕ್ಕಂಥ ಹೈ ವೋಲ್ಟೇಜ್ ಕದನ ಅಂದರೆ ಇವತ್ತು ನಡೀತಿರ್ತಕ್ಕಂಥ ಮ್ಯಾಚು. ಇವತ್ತು ಸಕಲ ದೇಶವಾಸಿಗಳು ಮತ್ತು ರಾಜ್ಯದ ಎಲ್ಲ ಕ್ರಿಕೆಟ್ ಅಭಿಮಾನಿಗಳು ಕೂಡ ಒಂದೇ ನಿರೀಕ್ಷೆ ಇಟ್ಕೊಂಡಿರೋದು ಭಾರತ ಗೆದ್ದು ಬರಲಿ, ಟೀಮ್ ಇಂಡಿಯಾಗೆ ಆಲ್ ದಿ ಬೆಸ್ಟ್ ಅಂತೇಳಿ ವಿಶೇಷವಾದಂಥ ಪೂಜೆನ ಇವತ್ತು ಮಂಡ್ಯದ BJP ಕಾರ್ಯಕರ್ತರು, ಕ್ರೀಡಾಭಿಮಾನಿಗಳು ಮತ್ತು ಕನ್ನಡಿಗರೆಲ್ಲ ಸೇರಿ, ಇವತ್ತು ಮಹಿಳೆಯರೆಲ್ಲ ಸೇರ್ಕೊಂಡು ವಿಶೇಷವಾದಂಥ ಪೂಜೆ ಮಾಡಿದ್ವಿ. ಶಕ್ತಿ ದೇವತೆ ಕಾಳಮದೇವಿಗೆ ಈಡುಗಾಯಿ ಹೊಡೆಯೋದ್ರ ಮುಖಾಂತರ ಮತ್ತು ಟೀಮ್ ಇಂಡಿಯಾ ಆಟಗಾರರಿಗೆ ನಿಂಬೆಹಣ್ಣು ಮೂಲಕ ನೀವಳಿಸಿದ್ದೀವಿ. ಯಾಕೆಂದರೆ ದೃಷ್ಟಿ ಆಗಬಾರ್ದು, ಗೆಲ್ಲಬರಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇವತ್ತು ವಿಶೇಷವಾದಂಥ ಪೂಜೆ ಹಮ್ಮಿಕೊಂಡಿದ್ವಿ. ಇಂಡಿಯಾ ಗೆದ್ದು ಬರಲಿ, ಆಲ್ ದಿ ಬೆಸ್ಟ್ ಇಂಡಿಯಾ. ಸರ್, ಯಾವ ಆಟಗಾರರು ಇವತ್ತು ಅಬ್ಬರಿಸ್ತಾರೆ ಭಾರತ ಟೀಮ್ ಪರ? ಅಭಿಷೇಕ್ ಶರ್ಮಾ ಅವರು ಫೇಲ್ ಆಗ್ತಾ ಇದ್ದಾರೆ. ಅವರು ಇವತ್ತು ಹಾಫ್ ಸೆಂಚುರಿ ಮಾಡಲಿ ಅಂದ್ಬಿಟ್ಟು ಆದಿಶಕ್ತಿ ಕಾಳಮ್ಮ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡಿ ಈಡ್ಗಾಯಿ ಹೊಡೆದಿದ್ದೀವಿ. ಆರಂಭಿಕ ಆಟಗಾರರಾದ ಸಂಜು ಸ್ಯಾಮ್ಸನ್ ಅವರು ಇವತ್ತು ಶತಕ ಬಾರಿಸ್ತಾರೆ. ಇನ್ನು ಬೌಲಿಂಗ್ ವಿಭಾಗಕ್ಕೆ ಬಂದರೆ ಬುಮ್ರಾ ದಾಳಿಗೆ ನ್ಯೂಜಿಲೆಂಡ್ ಛಿದ್ರ ಆಗೋಯ್ತದೆ. ಸ್ಪಿನ್ನರ್ಗೆ ಅವರು ವಿಕೆಟ್ ಆಗಿ ಇಂಡಿಯಾ ಗೆದ್ದೇ ಗೆಲ್ಲುತ್ತೆ. ವರ್ಲ್ಡ್ ಕಪ್ ನಮ್ದು ಹಾಗೆ ಆಗುತ್ತೆ. ಭಾರತ ಗೆಲ್ಲುತ್ತೆ. ಭಾರತ ಗೆದ್ದೇ ಅದು ಗೆಲ್ಲುತ್ತೆ. ಕಠಿಣ ಅಂತ ಅನ್ನಿಸ್ತಲ್ವಾ? ನ್ಯೂಜಿಲೆಂಡ್ ಫೈಟ್ ಮಾಡ್ತಾರೆ, ಆದ್ರೆ ನಮ್ಮ ಮಾರಕ ಬೌಲಿಂಗ್ ದಾಳಿಗೆ ತತ್ರೆ ಸರ್ ನ್ಯೂಜಿಲೆಂಡ್ ಸೋಲ್ತಾರೆ. ಇಂಡಿಯಾ ಗೆದ್ದೇ ಗೆಲ್ಲುತ್ತೆ. ಗೆಲ್ಲಿ ಅಂತ ವಿಶ್ ಮಾಡ್ತೀರಾ? ಬೆಸ್ಟ್ ಇಂಡಿಯಾ, ಆಲ್ ದಿ 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 ಬೆಸ್ಟ್ ಇಂಡಿಯಾ. ಇಂಡಿಯಾ ಗೆಲ್ಬೇಕು, ಈ ಸಲ ಕಪ್ ನಮ್ದು. ಮ್ಯಾಚಲ್ಲಿ ಹಾಗಾಗಿ ಇವತ್ತ ಫೈನಲ್ ಮ್ಯಾಚ್ನಲ್ಲಿ ಅವರು ವಿಜಯಶಾಲಿ ಹಾಕ್ಯಾರಂತ ನಾವು ಒಂದು ಸಾಯಿಬಾಬಾ ಮಂದಿರಕ್ಕೆ ಬಂದು ಒಂದು ವಿಶೇಷವಾದ ಪೂಜೆ ಮಾಡಿದ್ದೀವಿ. ಸೂರ್ಯಕುಮಾರ್ ಯಾದವ್ ಮತ್ತು ಸಹ ಆಟಗಾರರಿಗೆಲ್ಲ ಒಂದು ಸಂಕಲ್ಪ ಮಾಡಿ ಆ ಮುಖಾಂತರ ಒಂದು ಒಳ್ಳೆಯ ಪೂಜೆಯನ್ನು ಮಾಡಿದ್ದೇವೆ. ನಮ್ಮ ಭಾರತ ದೇಶ ಇವತ್ತು ಕಪ್ ಗೆದ್ದುಕೊಂಡು ಬಂದ ನಂತರ ನಾವು ಹುಬ್ಬಳ್ಳಿ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯಲ್ಲಿ ಒಂದು ಕಪ್ಪನ್ನು ಹಿಡಿದು ನಾವು ಒಂದು ವಿಜಯಶಾಲಿ ಹಾಕಿವಂತ ಹೇಳಲು ಇಷ್ಟಪಡುತ್ತೇನೆ.
ಮತ್ತು ಸೆಮಿಫೈನಲಲ್ಲಿ ಒಂದು ಒಳ್ಳೆಯ ಸ್ಕೋರನ್ನು ಮಾಡಿ ರನ್ಗಳನ್ನು ಕಲೆ ಹಾಕಿ T20 ವಿಶ್ವಕಪ್ ಮೆಗಾ ಫೈನಲ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಇವತ್ತು ಸಂಜೆ ಫೈನಲ್ ಫೈಟ್ ನಡೆಯಲಿದೆ. ಇನ್ನು T20 ವರ್ಲ್ಡ್ ಕಪ್ ಇತಿಹಾಸದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಭಾರತ ಹಾಗೂ ನ್ಯೂಜಿಲೆಂಡ್ ತಂಡಗಳು ಫೈನಲ್ನಲ್ಲಿ ಮುಖಾಮುಖಿಯಾಗ್ತಾ ಇದೆ. ಹಾಗಾಗಿ ಈ ಪಂದ್ಯ ಬಹಳ ಕುತೂಹಲವನ್ನ ಮೂಡಿಸಿದೆ. ಈಗಾಗಲೇ 2 ಬಾರಿ ಟೀಂ ಇಂಡಿಯಾ T20 ವರ್ಲ್ಡ್ ಕಪ್ ಅನ್ನ ಗೆದ್ದಿದ್ದು, 3ನೇ ಬಾರಿಗೂ ಕೂಡ ಭಾರತ T20 ವರ್ಲ್ಡ್ ಕಪ್ ಅನ್ನ ಗೆಲ್ಲಲಿ ಅನ್ನೋದು ಭಾರತೀಯ ಕ್ರೀಡಾಭಿಮಾನಿಗಳ ಆಶಯವಾಗಿದೆ. ಈಗಾಗಲೇ ಇವತ್ತು ಬೆಳಗ್ಗೆಯಿಂದಲೇ ಹಲವು ದೇವಸ್ಥಾನಗಳಲ್ಲಿ ಅಭಿಮಾನಿಗಳು ವಿಶೇಷ ಪೂಜೆಯನ್ನ ಮಾಡಿಸುತ್ತಿದ್ದಾರೆ. ಭಾರತ ತಂಡ ಸೂರ್ಯಕುಮಾರ್ ಯಾದವ್ ಪಡೆ ಇವತ್ತು ವಿಶ್ವಕಪ್ ಅನ್ನ ಗೆದ್ದು ಬೀಗಲಿ ಅಂತ ಅಭಿಮಾನಿಗಳು ಹಾರೈಸುತ್ತಿದ್ದಾರೆ. बोलो भारत माता